ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೆನ್ನೆ ಒಂದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ದಾವಸ್ಪೇಟೆಯಲ್ಲಿ ಒಂದು ಟ್ರಯಲ್ ಮೇಕಪ್ ಇತ್ತು ಬ್ರೈಡ್ದು. ಸೊ ಅದನ್ನು ಮುಗಿಸ್ಕೊಂಡು ಅಕ್ಕ ಕೂಡ ನೆನ್ಮಂಗ್ಲ ಇದತ್ರ ಬೈಪಾಸ್ ಹತ್ರ ಬಂದಿದ್ದರು. ಅಲ್ಲಿಂದ ನಾವು ಸ್ಕೂಟಿಲಿ ಸೀದಾ ಕುಣಿಗಲ್ಗೆ ಹೊರಟ್ವಿ. ನಾವು ಬಿಟ್ಟಾಗ ಒಂದು 3 ಗಂಟೆ ಆಗಿತ್ತು. ಸೊ ಕರೆಕ್ಟಾಗಿ 4-4:15 ಇರ್ತೀವಿ ಅಂತಲೇ ಅಂದ್ಕೊಂಡು ನಾವು ಕರೆಕ್ಟಾಗಿ ಟೈಮ್ಗೆ ಹೋದ್ವಿ. ಆ್ಯಂಡ್ ಚೌಟ್ರಿಗೆ ನಾವು ಲೊಕೇಶನ್ ಹಾಕ್ಕೊಂಡು ಹೋಗೋ ಅಷ್ಟೊತ್ತಿಗೆ 4:15 ಆಗಿತ್ತು. ಸೊ ಆಲ್ಮೋಸ್ಟ್ ಚೌಟ್ರಿ ಹತ್ರನೂ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ನಾವು ಚೌಟ್ರಿ ಒಳಗೆಲ್ಲ ನೋಡಿದ್ವಿ ರೂಮ್ಸ್ ಎಲ್ಲೆಲ್ಲಿದೆ ಅಂತ. ಆದರೆ ಚೌಟ್ರಿ ಒಳಗೆ ರೂಮ್ಸ್ ಇರಲಿಲ್ಲ. ಜಸ್ಟ್ ಇರೋದಕ್ಕೆ ಅಂದರೆ ನಿಲ್ಸೋದಕ್ಕೆ ಮಾತ್ರ ಜಾಗ ಇತ್ತು. ಆ್ಯಂಡ್ ಕೂತ್ಕೊಳ್ಳೋದಕ್ಕೆ ಈ ಥರ ಡೆಕೋರೇಷನ್ ಎಲ್ಲ ಮಾಡಿ ಆಲ್ರೆಡಿ ಮುಗಿಸ್ಬಿಟ್ಟಿದ್ರು. ಸಿಂಪಲಾಗಿ ತುಂಬ ಚೆನ್ನಾಗಿ ಮಾಡಿದರು. ಸಿಂಪಲ್ ಆಗಿದ್ರು ಅದೇನೋ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಬ್ಯಾಕ್ ಅವರು ಡೆಕೋರೇಷನ್ ಮಾಡದಿರೋರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಆನಂತರ ಬ್ರೈಡ್ ಆ್ಯಂಡ್ ಗ್ರೂಮ್ಗೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ರೂಮ್ಸ್ ಇರುತ್ತಲ್ಲ, ಇಲ್ಲಿ ಚೌಟ್ರಿ ಒಳಗಿರಲಿಲ್ಲ. ಸೊ ಆಚೆ ಇದೆ ಅಂತ ಹೇಳಿದ್ರು. ಅದನ್ನು ತಿಳ್ಕೊಂಡು ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ರೂಮ್ಗೆ ಹುಡುಗಿ ಕಡೆಯವ್ರು ಯಾರೋ ಬಂದು ಹೇಳಿದ್ರು ಈ ಥರ ರೂಮ್ಸ್ ಇದೆ ಬನ್ನಿ ಅಂತ. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಿ ಬ್ಯಾಗೆಲ್ಲ ಶಿಫ್ಟ್ ಮಾಡಿ ಆ ರೂಮ್ಗೆ ಆನಂತರ ವೆಯ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಮಧ್ಯಾಹ್ನ ಕೂಡ ಊಟ ಮಾಡ್ಕೊಂಡು ಬಂದಿರಲಿಲ್ಲ. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬ್ರೈಡ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಬಂದ್ವಿ, ರೂಮ್ ಕೊಟ್ಟಿದ್ದಾರೆ, ಇದ್ದೀವಿ. ಇನ್ನೂ ಬ್ರೈಡ್ ಬಂದಿಲ್ಲ. ನಾವು 4:15 ಬಂದಿದಾಗ 4:15 ಬಂದಿದ್ದೀವಿ. ಅವರು ಇನ್ನೂ ಹೊರಡಿಸ್ಕೊಂಡು ಕರ್ಕೊಬತ್ತಾ ಇದ್ದೀವಿ ಅಂತ ಹೇಳೋರೆ. ಎಲ್ಲ ಇರ್ತೀವಿ. ಆಮೇಲೆ ಲೇಟಾಗಿ ಬಂದ್ಬಿಟ್ಟು ಏನು ಹೇಳ್ತಾರೆ, ಬೇಗ ಬೇಗ ಅಂತ. ನಮ್ಮನ್ನ ಕರೀತಾರೆ ನೋಡು. ಆಯಿತು 6:10 6:12 ಆಯಿತು. ಬ್ರೈಡ್ ಇನ್ನೂ ಬಂದಿಲ್ಲ. ಕಾಲ್ ಮಾಡಿದ್ರೆ 4 ಗಂಟೆಗೆ ಹೊರಟಿದ್ದಾರೆ ಅಂತ ಅಂತವ್ರೆ. 4 ಗಂಟೆಯಿಂದ ಬರ್ತಾನೆ ಅವರೇ, ಇನ್ನೂ ಬಂದಿಲ್ಲ. ಕಾದು ಸುಸ್ತಾಯಿತು. ಇದು ರಿಯಾಲಿಟಿ ಆಫ್ ಮೇಕಪ್ ಆರ್ಟಿಸ್ಟ್. ತುಂಬ ಅನ್ಕೊಬಿಡ್ತಾರೆ ಇನ್ನು ಬರ್ತಾರೆ, ಬಂದಿದ್ದ ತಕ್ಷಣ ಇನ್ನು 10 ನಿಮಿಷ 20 ನಿಮಿಷದಲ್ಲಿ ಎಷ್ಟು ಇದು ಮಾಡ್ತಾರೆ ನೋಡಬೇಕು. ಗಾಬರಿ ಕಳಿಸಿ ಅಂತ ಗಾಬರಿ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಜಾಬ್ ಈಸ್ ಜಾಬ್, ಮಾಡಬೇಕಷ್ಟೆ. ನಾನು ಹೇಳ್ದಾಗೆ ನಾವು 4:15 ಬಂದಿದ್ದು. ಆದರೆ 7 ಗಂಟೆ ತನಕ ವೆಯ್ಟ್ ಮಾಡಿದ್ದೀವಿ. ಅಂದರೆ 2 ಅವರ್ಸ್ ಗಂಟ ವೆಯ್ಟ್ ಮಾಡಿದ್ದೀವಿ ಬ್ರೈಡ್ ಒಳಗೆ. ಯಾಕೆ ಅಂದರೆ ಬ್ರೈಡ್ಗೆ ಈ ಚೌಟ್ರಿದು ಅಡ್ರೆಸ್ ಗೊತ್ತಿರಲಿಲ್ವಂತೆ. ಅವರು ಡ್ರೈವರ್ ಆ ಕಡೆಯಿಂದನೇ ಕರ್ಕೊಂಡು ಬರೋಕ್ಕೆ ಬಂದುಬಿಟ್ಟಿದ್ದಾರೆ. ಫುಲ್ಲು ಅಡ್ರೆಸ್ ಮಿಸ್ ಆಗಿಬಿಟ್ಟು ಚೌಟ್ರಿದು. ಅವರು 7 o'clockಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಬಂದ್ರೂ ಯಾರೂ ರಶ್ ಆಗಿ ನಮ್ಮ ಹತ್ರ ಇದನ್ನು ಮಾಡಲಿಲ್ಲ. ನೀವು ಮಾಡಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಬೇಗನೆ ಅವ್ರಿಗೆ ಸ್ಯಾರಿ ಹಾಕಿಬಿಟ್ಟು ಆಮೇಲೆ ಜುವೆಲ್ಸ್ ಎಲ್ಲ ಹಾಕಿ ಅಕ್ಕ ಕ್ರಿಂಪಿಂಗ್ ಎಲ್ಲ ಕೊಡ್ತಾಯಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮೇಕಪ್ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು. ಆದರೆ ಯಾರೂ ಅರ್ಜೆಂಟ್ ಮಾಡಲಿಲ್ಲ. ಕರೆಕ್ಟಾಗಿ ನಾನು 7 ಗಂಟೆಗೆ ಸ್ಟಾರ್ಟ್ ಮಾಡಿ 8 ಗಂಟೆ ಅಷ್ಟೊತ್ತಿಗೆ ಬ್ರೈಡ್ ಮತ್ತು ಗ್ರೂಮ್ನ ಇಬ್ಬರೂ ನಾವು ಕಳಿಸ್ಕೊಟ್ವಿ. 1 hour ಅಷ್ಟೊತ್ತಿಗೆ ಇಬ್ಬರದು ಕೂಡ ಕಂಪ್ಲೀಟಾಗಿ ಮೇಕಪ್ಪು ಎಲ್ಲನೂ ಹೇರ್ ಸ್ಟೈಲು ಪ್ರತಿಯೊಂದು ಆಗಿತ್ತು. ಹಾಗೆ ಮೇಕಪ್ ಇನ್ನೇನು ಕಂಪ್ಲೀಟ್ ಆಗ್ತಾ ಇದ್ದಂಗೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ ಅವರಮ್ಮ. ಕೇಳಿಸ್ಕೊಳ್ಳಿ. ಮೇಕಪ್ ಮಾಡೋರು ಸೆಟ್ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಅವರು ಅಲ್ಲಿ ಹೇಳ್ಬೇಕಾದ್ರೆ ತುಂಬ ಖುಷಿ ಆಯಿತು. ಆನಂತರ ಹೇರ್ ಸ್ಟೈಲ್ ಎಲ್ಲ ಮುಗಿಸಿ ನಾವು ಬ್ರೈಡ್ಗೆ ಫೋಟೋಸ್ ಎಲ್ಲ ತಗೊಂಡ್ವಿ. ಆನಂತರ ಗ್ರೂಮ್ ಕೂಡ ಬಂದರು. ಅವರು ಕೂಡ ಅಷ್ಟೇ ಸಿಂಪಲ್ಲಾಗಿ, ಅಂದರೆ ಫೋಟೋಸ್ಗೆ ಯಾವ ಥರ ಬೇಕೋ ಆ ಥರ ಮೇಕಪ್ ಮಾಡಿ ಸಾಕು, ಹೆವಿಯಾಗಿ ಮಾಡಿಬಿಡಿ ಅಂತ ಹೇಳಿದರು. ಹಾಗಾಗಿ ಬ್ರೈಡ್ ರೆಡಿ ಆಗಿದ ತಕ್ಷಣ ಗ್ರೂಮ್ಗೆ ನಾವು ಅವರು ಡ್ರೆಸ್ ಎಲ್ಲ ಹಾಕಿ ಬಂದಿದ್ರಲ್ಲ, ಲೈಟಾಗಿ ನಾವು ಸ್ಕಿನ್ ಕೇರ್ನ ಮಾಡಿಬಿಟ್ಟು ಆ ಮೇಕಪ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕರೆಕ್ಟಾಗಿ ಅವ್ರ ಸ್ಕಿನ್ಗೆ ಯಾವ ಥರ ಸೂಟ್ ಆಗುತ್ತೆ. ಯಾಕಂದರೆ ಗಂಡು ಮಕ್ಕಳಿಗೆ ಮೇಕಪ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದರೆ ಅವರ ಏನಿರುತ್ತೆ ಒರಿಜಿನಲ್ ಫೇಸ್ ಅದನ್ನು ನಾವು ಇದನ್ನು ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಅವರು ಬೇರೆ ಯಾವುದೋ ಥರನೇ ಕಾಣಿಸ್ಬಿಡ್ತಾರೆ ನಾವು ಮೇಕಪ್ ಏನಾದರೂ ಹೆವಿ ಮಾಡಿದಾಗ ಅವ್ರಿಗೆ. ಹಾಗಾಗಿ ಮಿನಿಮಮ್ ಆಗಿ ಅವ್ರಿಗೆ ಯಾವ ಥರ ಬೇಕು ಫೋಟೋಸ್ಗೆ ಅವರ ಇದಕ್ಕೆ ಮಾತ್ರ ನಾವು ಮೇಕಪ್ನ ಮಾಡಬೇಕಾಗುತ್ತೆ. ಫೈನಲಿ ಅವ್ರದ್ದು ಮೇಕಪ್ ಆದಮೇಲೆ ಹುಡುಗಿ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಹಾಗೆ ಅದನ್ನು ಕೇಳಿಸ್ಕೊಳ್ಳಿ. ಇವ್ರದ್ದು ಹೇಗಿದೆ ಗರ್ಲ್ದು? ಹೇಗೆ ಬಂದಿದೆ ಮೇಕಪ್ ಎಲ್ಲ? ಚೆನ್ನಾಗಿ ಬಂದಿದೆಯಾ? ವಾಕಿಂಗ್ ಬೇಡ ಅಂದರೂ ಮಾಡಿಸ್ತವ್ರೆ. ವಾಕ್ ಮಾಡಬೇಕು. ಊಟ ಮಾಡಿದ ತಕ್ಷಣ ಮಲ್ಕೊಂಬಿಡೋದಲ್ಲ.
ಅಯ್ಯೋ ಇಲ್ಲಿ ವಾಕ್ ಮಾಡಕೈತೆ ಇಲ್ಲ ಮಲ್ಕೋಬೇಕು ಬೆಳಗ್ಗೆ ಮಲ್ಗಕ್ ಬಿಡಲ್ಲ, ಎಲ್ ಬಿಡ್ತಾರೆ ಮಲ್ಗಕ್ಕೆ? ಬಿಡಲ್ಲ ಅದು ಇದು ಸೌಂಡ್. ಇವಾಗ ಊಟಕ್ಕೆ ಹೋಗ್ತಾರೆ ಗಂಡು ಅವ್ರು ಅನ್ಡ್ರೆಸ್ ಮಾಡ್ಬೇಕು, ಹಳ್ದಿಗ್ ರೆಡಿ ಮಾಡ್ಬೇಕು. ನೈಟ್ ನಮ್ಗೆ ಸ್ವಲ್ಪ ಲಾಸ್ಟಲ್ಲಿ ಅರ್ಜೆಂಟ್ ಆಗ್ಬಿಟ್ಟು ಸೊ ಕಂಪ್ನಿ ಮಾತ್ರ ರೆಡಿನ ಕೊಟ್ಟರು. ಓಕೆ, ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಕಿಂಗ್ ಮಾಡಿ ಮಲ್ಕೊಂಡ್ವಿ. ಮಲ್ಕೊಳಕ್ಕಾಗುತ್ತಾ ಅದ್ರಲ್ಲಿ ಮಲ್ಕೊಳಕ್ಕಾಗಿಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಒದ್ದಾಡ್ಬಿಟ್ಟು ಆನಂತರ ಬೆಳಗಿನ ಜಾವ ಎದ್ದು ಅವರು ಶಾಸ್ತ್ರ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದರು. ಸೊ ನಾನು ಕೂಡ ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ. ಅಕ್ಕ ಕೂಡ ಕ್ರಿಂಪಿಂಗ್ ಮಾಡಿಕೊಡ್ತಿದ್ರು ನನಗೆ ಹೆಲ್ಪ್ಗೆ. ಸೊ ಮೇಕಪ್ ಎಲ್ಲ ಆಗಿ ಆನಂತರ ಅವರು ಸೀರೆ ಲಾಸ್ಟ್ ಕೊಡ್ತೀವಿ ಪೂಜೆ ಆಗಬೇಕು ಅಂದರು. ಸೊ ಹಾಗಾಗಿ ಹೇರ್ ಸ್ಟೈಲ್ನ ಮೊದಲು ಮಾಡ್ಕೋತಾ ಇದ್ದೀವಿ. ಮೇಕಪ್ ಎಲ್ಲ ಆಗಿದ ತಕ್ಷಣ ಹೇರ್ ಸ್ಟೈಲ್ ಅವರು ಮಾಮೂಲಿ ಫ್ಲವರ್ದು ಜಡೆ ಬರುತ್ತಲ್ಲ ಅದನ್ನು ಕೇಳಿದರು. ಅವ್ರ ಹೇರ್ ಕೂಡ ತುಂಬ ಲೆಂತಾಗಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಏನಂದರೆ ಸ್ಕಿನ್ ಮೇಲೆ ತುಂಬ ಕಾಂಪ್ಲಿಕೇಶನ್ಸ್ ಇರಲಿಲ್ಲ, ಜಸ್ಟ್ ಪಿಂಪಲ್ಸ್ ಮಾತ್ರನೇ ಇತ್ತು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಆರಾಮಾಗಿ ಅವ್ರಿಗೆ ಮೇಕಪ್ ಅನ್ನೋದು ತುಂಬ ಚೆನ್ನಾಗಿ ಸೆಟ್ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಯಾಕಂದರೆ ನಾವು ಅವ್ರ ಸ್ಕಿನ್ ಟೋನ್ ಏನಿದೆ ಅದನ್ನು ಮ್ಯಾಚ್ ಮಾಡಿದ್ರೆ ಮಾತ್ರನೇ ಅವರು ನ್ಯಾಚುರಲ್ ಆಗಿ ಮುಂದೆಗಡೆನೂ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಫೋಟೋಸಲ್ಲೂ ಕೂಡ ಚೆನ್ನಾಗಿ ಕಾಣಿಸ್ತಾರೆ. ನೈಟು ಸ್ವಲ್ಪ ಏನಾಗಿತ್ತು ಅಂದರೆ ಆರೆಂಜ್ ಇಷ್ಟ ಥರ ಆಗಿತ್ತು. ಯಾಕೆ ಅಂದರೆ ಇಲ್ಲಿರೋ ಲೈಟ್ಗೂ ಆ್ಯಂಡ್ ಸ್ಟೇಜ್ ಮೇಲೆ ಹಾಕಿರೋ ಲೈಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತಲ್ಲ. ಸೊ ಹಾಗಾಗಿ ಆ್ಯಂಡ್ ಹೋಗಿ ಅವ್ರಿಗೆ ಸ್ವಲ್ಪ ವೈಟ್ ಇದನ್ನು ಮಾಡಿಕೊಟ್ಟೆ, ಟಚ್ ಮಾಡಿಕೊಟ್ಟೆ. ಸೊ ಓಕೆ ಅಂತಲೇ ಹೇಳಿದರು. ಆ್ಯಂಡ್ ಮಾರ್ನಿಂಗ್ ಅವರ ನ್ಯಾಚುರಲ್ ಲೈಟ್ಗೆ ಹೇಗಿರುತ್ತೋ ಹಾಗೇ ಅವ್ರಿಗೆ ಮೇಕಪ್ ಕೇಳಿದ್ರು. ಸ್ವಲ್ಪ ಲೈಟಾಗಿರಲಿ ಅಕ್ಕ ಅಂತಲೇ ಹೇಳಿದರು. ಹಾಗಾಗಿ ಅವ್ರ ಸ್ಕಿನ್ ಟೋನ್ ಮ್ಯಾಚ್ ಆಗೋ ಥರನೇ ನಾನು ಬೆಳಗ್ಗೆ ಕೂಡ ಮೇಕಪ್ ಎಲ್ಲ ಮಾಡಿಕೊಟ್ಟು ಇವಾಗ ಸ್ಯಾರಿ ಡ್ರಾಪಿಂಗ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮಾರ್ನಿಂಗ್ ಅಷ್ಟೇ ಅವ್ರದ್ದು ಮುಹೂರ್ತ ಇದ್ದಿದ್ದು 7 to 7:30 ಅಷ್ಟೊತ್ತಿಗೆ ನಿಲ್ಲಿಸಬೇಕು ಅಂತ. ಹಾಗಾಗಿ ಅವರು ಸ್ಯಾರಿನ ಲಾಸ್ಟಿಗೆ ತಂದು ಕೊಟ್ಟರು. ಹಾಗಾಗಿ ನಾವು ಮೇಕಪ್ ಮತ್ತು ಹೇರ್ ಸ್ಟೈಲ್ ಎಲ್ಲ ಮಾಡಿಬಿಟ್ಟಿದ್ವಿ. ಲಾಸ್ಟಿಗೆ ಅವ್ರು ಸ್ಯಾರಿ ತಂದುಕೊಟ್ಮೇಲೆ ಸ್ಯಾರಿ ಡ್ರಾಪಿಂಗ್ ಮಾಡಿ ಅವ್ರಿಗೆ ಜ್ಯುವೆಲ್ಸ್ ಎಲ್ಲ ಹಾಕಿ ಸೆಟ್ ಮಾಡಿ ಆನಂತರ ಅವ್ರನ್ನ ಈಚೆಗಡೆ ನಿಲ್ಲಿಸ್ಕೊಂಡು ಕೆಲವೊಂದು ಫೋಟೋ ವೀಡಿಯೋಸ್ ಎಲ್ಲ ತಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಕ್ಯೂಟೆಸ್ಟ್ ಬ್ರೈಡ್ ರಕ್ಷಿತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೂ ಕೂಡ ಇಷ್ಟ ಆದರೆ ಹಾಗೆ ನೀವು ಏನಾದರೂ ಬ್ರೈಡಲ್ ಬುಕ್ಕಿಂಗ್ಸ್ ಏನಾದರೂ ಮಾಡಬೇಕು ಬ್ರೈಡ್ ಆ್ಯಂಡ್ ಗ್ರೂಮ್ಗೆ ಅಂತ ಹೇಳಿದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ಬೇಕಾದ್ರೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಇಲ್ಲಾಂದರೆ ವಾಟ್ಸಪ್ ಮೆಸೇಜ್ ಮಾಡಿದ್ರು ಕೂಡ ನಾನು ರಿಪ್ಲೈ ಮಾಡ್ತೀನಿ. ಕಾಲ್ ಮಾಡಿ ಕೇಳೋದ್ರಿಂದ ನಿಮಗೊಂದು ಕಂಟಿನ್ಯೂಸ್ ಆಗಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಯಾವ ಥರ ಇರುತ್ತೆ ಅಂತ. ಹಾಗಾಗಿ ನೀವೇನಾದರೂ ಎನ್ಕ್ವೈರಿ ಮಾಡಬೇಕಂದ್ರೆ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಇನ್ನೇನು ಲಾಸ್ಟಿಗೆ ಅವರು ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಕುಂಕುಮ ಇಟ್ಟು ಆ್ಯಂಡ್ ಸೋದ್ರ ಮಾವನ ಹತ್ರ ಹಾರ ಎಲ್ಲ ಮೇಲ್ಮುಸ್ಕಿನ ಸೀರೆ ಎಲ್ಲನೂ ಹಾಕಿಸಿ ಕರ್ಕೊಂಡು ಹೋದ್ರು. ಆ್ಯಂಡ್ ಹಾರದಲ್ಲೂ ಕೂಡ ಅಷ್ಟೇ ನಾನು ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅವರ ರಿವ್ಯೂ ಕೂಡ ಕೇಳಿದ್ದೀನಿ ಬ್ರೈಡ್ದು. ಕೇಳಿ ಹಾಗೆ ಕಂಟಿನ್ಯೂ ಮಾಡ್ತೇನೆ. ಹಾಯ್ ರಶ್ಮಿತಾ, ಹೇಗಿದೆ ಮೇಕಪ್ ನೆನ್ನೆದು ಇವತ್ತಿಂದೆಲ್ಲ? ಜೋರಾಗಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆಯಾ? ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಬಂದಿದೆಯಾ? ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ ನಮ್ಮನ್ನು ಚೂಸ್ ಮಾಡಿದ್ದಕ್ಕೆ. ಒನ್ಸ್ ಅಗೇನ್ ಅವರ ಅಮ್ಮ ನನಗೆ ಕಾಲ್ ಮಾಡಿ ಅವರು ಎನ್ಕ್ವೈರಿ ಮಾಡಿ ಬುಕ್ ಮಾಡ್ಕೊಂಡಿದ್ದು ಒಂದು ವಾರಕ್ಕಿಂತ ಮುಂಚೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಕೆಲಸ ಮುಗಿದ್ಮೇಲೆ ನಮ್ಮ ಒಂದು ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆದಮೇಲೆ ಅವರು ಟಿಫನ್ ಮಾಡ್ಕೊಂಡು ಹೋಗಲೇಬೇಕು ಅಂದರು. ಹಾಗಾಗಿ ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೊರಟು ಬಂದ್ವಿ. ತುಂಬಾ ಸುಸ್ತಾಗ್ಬಿಟ್ಟಿತ್ತು ನನಗಂತೂ. ಯಾಕೆಂದರೆ ಆವತ್ತಿನ ದಿವಸನೇ ಟ್ರಯಲ್ ಮೇಕಪ್ಪು, ಈ ಮೇಕಪ್ ಆ್ಯಂಡ್ ಏನಂದರೆ ನೈಟೆಲ್ಲ ನಿದ್ದೆ ಇರಲ್ಲ ಅಲ್ವಾ, ಸ್ವಲ್ಪ ಸುಸ್ತಾಗಿರೋ ಥರ ಇರುತ್ತೆ. ಆ್ಯಂಡ್ ಅಕ್ಕನೇ ಸ್ಕೂಟಿ ಓಡಿಸ್ಕೊಂಬಂದಿರೋದ್ರಿಂದ ಅವ್ರಿಗೂ ಕೂಡ ತುಂಬ ಟಯರ್ಡ್ ಆಗಿತ್ತು. ಹಾಗಾಗಿ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿರೋ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.